ಸರಿಯಾಗಿ ಓದಲು ಬರೆಯಲು ಬಾರದ ವಯೋವೃದ್ಧರೊಬ್ಬರು ಪತ್ರಿಕೆಯಲ್ಲಿನ ವಿವಿಧ ಚಿತ್ರಗಳನ್ನು ವೀಕ್ಷಿಸುವ ಮೂಲಕ ಸುತ್ತಮುತ್ತಲಿನ ವಾಸ್ತವಿಕತೆಯನ್ನು ಅರ್ಥೈಸಿಕೊಳ್ಳುತ್ತಾ ಗ್ರಂಥಾಲಯದ ಸದ್ಬಳಕೆ ಮಾಡುತ್ತಿರುವುದು ನಿಜವಾಗಿಯೂ ಇತರೆ ಯುವ ಪೀಳಿಗೆಯವರಿಗೆ ಉತ್ತಮ ನಿದರ್ಶನವಾಗಿದ್ದಾರೆ. ಇತ್ತೀಚಿನ ಆಧುನಿಕ ದಿನಗಳಲ್ಲಿ ಬಹುತೇಕ ಎಲ್ಲರೂ ನಿಂತ ಸ್ಥಳದಲ್ಲಿಯೇ ಮೊಬೈಲ್ ಬಳಸಿ ಯಾವುದೇ ಮಾಹಿತಿಗಳನ್ನು ಪಡೆದುಕೊಳ್ಳುವಷ್ಟು ತಂತ್ರಜ್ಞಾನ ಮುಂದುವರೆದಿದ್ದು, ಸಾರ್ವಜನಿಕರ ಉಪಯೋಗಕ್ಕಾಗಿ ಇರುವ ಗ್ರಂಥಾಲಯಕ್ಕೆ ಭೇಟಿ ನೀಡಿ ಅಲ್ಲಿರುವ ಸಾಹಿತ್ಯ, ಕಲೆ, ವಿಜ್ಞಾನ, ಕಾದಂಬರಿ, ಧಾರ್ಮಿಕ, ರಾಜಕೀಯ, ಶೈಕ್ಷಣಿಕ ಮೊದಲಾದ ಪ್ರಕಾರಗಳಿಗೆ ಸಂಬಂಧಿಸಿದ ಪುಸ್ತಕಗಳು, ದಿನಪತ್ರಿಕೆಗಳು ಲಭ್ಯವಿದ್ದರೂ ಅವುಗಳನ್ನು ಸದುಪಯೋಗ ಪಡೆದುಕೊಳ್ಳುವುದು ಬಹುತೇಕರಲ್ಲಿ ಕಡಿಮೆ. ಮಾನವನ ಜೀವನದಲ್ಲಿ ಪುಸ್ತಕಗಳು ಪ್ರಮುಖ ಪಾತ್ರ ವಹಿಸುತ್ತಾದರೂ ಜ್ಞಾನಾಭಿವೃದ್ಧಿಗೆ ಮತ್ತು ಅಮೂಲ್ಯವಾದ ಸಮಯ ಸದುಪಯೋಗಕ್ಕೆ ಗ್ರಂಥಾಲಯಗಳು ಬಹಳ ಮುಖ್ಯ. ಗ್ರಂಥಾಲಯವು ಪೀಳಿಗೆಯಿಂದ ಪೀಳಿಗೆಗೆ ಜ್ಞಾನವನ್ನು ಹಂಚುವ ಉನ್ನತ ಕಾರ್ಯವನ್ನು ಮಾಡುತ್ತಿದ್ದರೂ ಬಹುತೇಕರಲ್ಲಿ ಪುಸ್ತಕ ಓದುವುದಿರಲಿ ಗ್ರಂಥಾಲಯಕ್ಕೆ ಭೇಟಿ ನೀಡುವುದು ಬಹಳ ವಿರಳ. ಆದರೆ ಬೇಲೂರು ತಾಲೂಕಿನ ಅರೇಹಳ್ಳಿ ಹೋಬಳಿ ಮಲಸಾವರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಡಿಜಿಟಲ್ ಗ್ರಂಥಾಲಯದಲ್ಲಿ ಶಾಲಾ ವಿದ್ಯಾರ್ಥಿಗಳು ಬಿಡುವಿನ ವೇಳೆಯಲ್ಲಿ ಪುಸ್ತಕಗಳನ್ನು, ದಿನಪತ್ರಿಕೆಗಳನ್ನು ಓದುವುದಲ್ಲದೆ ಅಲ್ಲಿರುವ ಕಂಪ್ಯೂಟರ್ ಅನ್ನು ಸದ್ಬಳಕೆ ಮಾಡಿಕೊಳ್ಳುತ್ತಿರುವುದು ಡಿಜಿಟಲ್ ಗ್ರಂಥಾಲಯದ ಉತ್ತಮ ಫಲಿತಾಂಶ ಎನ್ನಬಹುದು. ಇವುಗಳ ನಡುವೆ ಸರಿಯಾಗಿ ಓದಲು ಬರೆಯಲು ಬಾರದ ವಯೋವೃದ್ಧರೊಬ್ಬರು ಪತ್ರಿಕೆಯಲ್ಲಿನ ವಿವಿಧ ಚಿತ್ರಗಳನ್ನು ವೀಕ್ಷಿಸುವ ಮೂಲಕ ಸುತ್ತಮುತ್ತಲಿನ ವಾಸ್ತವಿಕತೆಯನ್ನು ಅರ್ಥೈಸಿಕೊಳ್ಳುತ್ತಾ ಗ್ರಂಥಾಲಯದ ಸದ್ಬಳಕೆ ಮಾಡುತ್ತಿರುವುದು ನಿಜವಾಗಿಯೂ ಇತರೆ ಯುವ ಪೀಳಿಗೆಯವರಿಗೆ ಉತ್ತಮ ನಿದರ್ಶನವೇ ಸರಿ. ಓದ್ತಾ ಇದ್ರೆ ನಾವೊಂದ್ರಲ್ಲಿ ಪೇಪರ್ ತಕೊಂಡು ನೋಡ್ತಾ ಕೂತಿರ್ತೀನಿ. ಆಮೇಲೆ ನೋಡ್ಕೊಂಡು ಹೋಗ್ತೀನಿ. ಚಾಮುಂಡೇಶ್ವರಿ ದೇವರು ಅವನ್ನೆಲ್ಲಾನು ನೋಡ್ಕೊತಾ ಹೊಂಟಿರ್ತೀವಿ. ನೋಡ್ತೀವಿ ಕುಮಾರಸ್ವಾಮಿ ಇವರು ಅವನ್ನೆಲ್ಲ ನೋಡ್ತಾ ಇರ್ತೀವಿ. ಎಲ್ಲ ನೋಡ್ತೀವಿ. ಅದೇ ಏನಾವೆ ಅಕ್ಕಳು ಹಿಂಗಿದಾರಲ್ಲ, ಕಷ್ಟ ಸುಖ ಹೆಂಗೆ ನಾವು ಕಷ್ಟದಲ್ಲಿ ಇದ್ದವ್ರಲ್ವಾ ಅಂತ ನೋಡ್ತಾ ಕೂತ್ಕೊತೀವಿ. ಎಡಿಜಿಪಿ ಚಂದ್ರಶೇಖರ್ ಹೇಳಿಕೆ ವಿರುದ್ಧ ಮೈಸೂರು ಜಿಲ್ಲಾ ಜಾತ್ಯತೀತ ಜನತಾದಳದ ವತಿಯಿಂದ ಮಾಜಿ ಸಚಿವ ಸಾರಾ ಮಹೇಶ್ ನೇತೃತ್ವದಲ್ಲಿ ಮೈಸೂರಿನ ಗಾಂಧಿ ಬಳಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಪ್ರತಿಭಟನೆಯನ್ನು ಉದ್ದೇಶಿಸಿ ಮೈಸೂರು ನಗರ ನಗರಾಧ್ಯಕ್ಷ ಕೆಟಿ ಚಲವೇಗೌಡ ಮಾತನಾಡಿ, ಎಡಿಜಿಪಿ ಚಂದ್ರಶೇಖರ್ ಅವರು ಕೇಂದ್ರ ಸಚಿವರಾದ ಎಚ್.ಡಿ.